ಇಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಲ್ಯಾಬ್ಗೆ. ಪ್ಲೀಸ್ ಸರಿ ಆಯ್ತು, ಅಲ್ಲಿ ಇರಿಸಿನೇಕ ಬೇಡ. ಆಯ್ತು ಬಿಟ್ಬಿಡ. ನಾವು ಎಲ್ಲಕ್ಕ ನೀವು ಬನ್ನಿ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ನೀವು ಯಾವ ಕಡೆ ಅವರಕ್ಕ? ನಾವು ಯಡಿಯೂರಪ್ಪ ಕುಣಿಗಲ್ ಹತ್ರ. ಯಡಿಯೂರು ಕುಣಿಗಲ್ ಗೊತ್ತಾ? ಹಾ ಗೊತ್ತು. ನಾವು ಸೀಟ್ ಹಾಕವ್ರಲ್ಲ ಅಲ್ಲಿ ಸುಮ್ಗೆ ನಮ್ಮ ಫ್ರೆಂಡ್ ನೋಡೋಣ ಅಂತ ಬಂದೆ. ಸರಿ ನೀವು ಹತ್ತಿದ್ರಲ್ಲ ಅದಕ್ಕೆ ಸರಿ ಹಂಗೆ ಬಿಡೋಣ. ಹಾಕೊಡು ತಾನೆ, ಏನಕ್ಕೆ ಒಂದು ಕಾಫಿ ಟೀಗಾರು ಆಗುತ್ತೆ, ಇಲ್ಲ ಒಂದು ತಿಂಡಿಗಾಗುತ್ತೆ. ಯಾಕೆ ಬೆಂಗಳೂರಲ್ಲಿ ನೋಡಪ್ಪ ಅದೆಲ್ಲ. ನಮ್ದು ಬಂದ್ಬಿಟ್ಟು ಏನ್ ಕೆಲಸ ಮಾಡಕ್ಕ, ನಾವು ಬಂದು ಈ ಪೋಸ್ಟ್ ಮಾರ್ಟಮ್ ಇದ್ರಲ್ಲಿ ಕೆಲಸ ಮಾಡೋದು. ಓಕೆ 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 ಓಕೆ. ಪೋಸ್ಟ್ ಮಾರ್ಟಮ್ ಗೊತ್ತಲ್ವಾ? ಗೊತ್ತು ಗೊತ್ತು. ಎಲ್ಲ ಸೂಸೈಡ್ ಮಾಡ್ಕೊಂಡಿರ್ತಾರೆ, ಹೆಂಗೆಂಗೋ ತಿರೋಗ್ಬಿಟ್ಟಿರ್ತಾರೆ. ಹೌದು. ಸೊ ಅವರೆಲ್ಲ ಹೆಂಗ್ ತಿರೋದ್ರು ಏನು ಅಂತ ಕಂಡಿಡಿಯೋದು ನಮ್ ಕೆಲಸ. ಓಕೆ ಓಕೆ ಓಕೆ. ಆ ತರ ನಮ್ದು ಸರ್ಚ್ ಮಾಡೋದು. ಆಕ್ಚುಲಿ ನಾನೇನಕ್ಕೆ ಈ ತರ ಬಂದಿದೆ ಬಸ್ ಸ್ಟಾಪ್ ಹತ್ರ ಅಂದ್ರೆ, ಮೊನ್ನೆ ಒಂದು ಲೇಡೀಸ್ದು ಪೋಸ್ಟ್ ಮಾರ್ಟಮ್ ಮಾಡಿದ್ವಿ ಅಕ್ಕ. ಅವ್ರು ಯಾರೋ ಜಮೀನ್ದಾರ್ ವಂಶದವ್ರಂತೆ, ಏನೋ ಯಾರೋ ಅವ್ರ ಮನೇಲಿರೋ ಕೆಲಸ ಮಾಡೋರೇನೆ ಏನೋ ಪಾಯ್ಸನ್ ಏನೋ ಕೊಟ್ಬಿಟ್ಟು ಊಟ ಅವ್ರನ್ನ ಇದು ಮಾಡ್ಬಿಟ್ಟಿದ್ದಾರೆ. ಅಯ್ಯೋ ಪಾಪಿಗಳ. ಅದಕ್ಕೆ ನಮ್ಗೆಲ್ಲ ಪೊಲೀಸರೆಲ್ಲ ತಗೊಂಬಂದು ಎಲ್ಲ ಫುಲ್ ಪೋಸ್ಟ್ ಮಾರ್ಟಮ್ ಆಫೀಸ್ ತಗೊಂಬಂದು ಕೊಟ್ರು. ನಾವು ಎಲ್ಲ ಕ್ಲೀನಾಗೆಲ್ಲ ಮಾಡಿದ್ವಿ. ಅವ್ರ ಮೂಗಲ್ಲಿ ಒಂದು ಮೂಗ್ ಬಟ್ಟಿತ್ತಕ್ಕ. ಅದು ಬಂದ್ಬಿಟ್ಟು ಆ ಮೂಗ್ ಬಟ್ಟಲ್ಲಿ ಬಂದ್ಬಿಟ್ಟು ಡೈಮಂಡ್ ಅಂತೆ. ಅದು ಸುಮಾರು ಒಂದು ಕಮ್ಮಿ ಅಂದ್ರೂ ಒಂದು 75 ಲಕ್ಷ ಹೋಗುತ್ತಂತೆ ಡೈಮಂಡ್. ಆ ಮೂಗ್ ಬಟ್ಟಲ್ಲಿರೋ ಡೈಮಂಡ್. ಸೊ ಈ ವಿಷಯ ನಮ್ಮ ಇದರಲ್ಲಿ ಇರೋರ್ಗೆಲ್ಲ ಗೊತ್ತಾಯ್ತು, ನಮಗೂ ಗೊತ್ತಾಯ್ತು. ಅದಕ್ಕೆ ನಾವೇನ್ ಮಾಡ್ಬಿಟ್ರೆ, ಸರಿ ಬಿಡು ಹೆಂಗೋ ಬಂದಿದೆ ಅಂದ್ಬಿಟ್ಟು ನಾವಲ್ಲಿ ಕೆಲಸ ಮಾಡೋರೆ ಮಾತಾಡ್ಕೊಂಡ್ಬಿಟ್ಟು ಅದನ್ನ ಮೂಗ್ಬಿಟ್ಟು ಬಿಚ್ಚಕ್ಕೆಲ್ಲ ಟ್ರೈ ಮಾಡಿದ್ವಿ. ಏನೇನೋ ಮಾಡಿ ಏನೇ ಮಾಡಿದ್ರು ಅದು ಬಿಚ್ಚಕ್ ಆಗ್ತಿಲ್ಲ. ಏನಪ್ಪ ಹಿಂಗಾಗ್ಬಿಡ್ತಲ್ಲ ಇದು ಅಂದ್ಬಿಟ್ಟು ನಮ್ಮ ಹುಡುಗ ಏನ್ ಮಾಡ್ಬಿಟ್ಟ, ಇನ್ನೊಬ್ಬ ಅವ್ನು ಸ್ವಲ್ಪ ಹೊಸ್ದಾಗ್ ಬಂದಿದ್ದಾನೆ ಕೆಲ್ಸಕ್ಕೆ, ಅವನಿಗೆ ಜೋರಾಗಿ ಕಿತ್ಬಿಟ್ಟಾಕ. ಕಿತ್ತಿದ ತಕ್ಷಣ ಈ ಮೂಗ್ ಇಷ್ಟ ಅರ್ಧೋಗ್ಬಿಡ್ತು. ಅರ್ಧೋಗಿದ ತಕ್ಷಣ ಇವಾಗ ಪೋಸ್ಟ್ ಮಾರ್ಟಮ್ ಎಲ್ಲ ಆದ್ಮೇಲೆ ಅವರು ಇವಾಗ ಯಾರು ಹೆಣ ನೋಡಕ್ ಬಂದ್ರೆ ಫೇಸ್ ಕ್ಲಿಯರ್ ಆಗಿರ್ಬೇಕಲ್ವಾ. ಇವಾಗ ಮೂಗೆಲ್ಲ ಕುಯ್ಕೊಂಡ್ಬಿಟ್ಟಿದ್ರೆ ನಮ್ ಪ್ರಾಬ್ಲಮ್ ಮಾಡ್ತಾರೆ. ಏನೋ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಮೂಗೆಲ್ಲ ಕುಯ್ದಾಕ್ಬಿಟ್ಬಿಟ್ಟಿದ್ದೀರಾ, ಬುದ್ಧಿ ಇಲ್ವಾ ನಿಮ್ಗೆ ಅನ್ಬಿಟ್ಟು ನಮಗ್ ಉಗಿತಾರೆ. ಇವ ಮೂಗ್ ಬಟ್ಟೆ ಎಳಿಯಕ್ ಹೋಗ್ಬಿಟ್ಟು ಮೂಗ್ ಅರ್ಧಾಕ್ಬಿಟ್ಟವನೆ. ಅಯ್ಯೋ ಅದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಮ್ಗೆ. ಅದಕ್ಕೆ ನಾವೇನಂದ್ರೆ ಯಾರು ಮೂಗ್ ಕೊಡೋರು ಇದ್ರೆ ಅವ್ರ ಮೂಗು ತೆಗೆದ್ಬಿಟ್ಟು ಅವ್ರಿಗೆ ಹಂಗೆ ಸ್ಟಿಚ್ ಹಾಕ್ಬಿಟ್ಟು ಕೊಡೋಣ ಅಂತ ಇದ್ವಿ. ಅದಕ್ಕೆ ನಾನು ಮೂಗ್ ಕೊಡೋರು ಯಾರು ಇದ್ರ ಅಂತ ಹುಡುಕ್ತಾ ಇದ್ದೆ. ಅಲ್ಲಿ ನೀವ್ ಹತ್ತಿದ್ರಿ. ಅವ್ರಿಗೆ ವಾಪಸ್ ಕೊಡ್ಬೇಕಲ್ವಕ್ಕ ಬಾಡಿ. ಮೂಗ್ ಅರ್ಧೋಗಿದ್ರೆ ಅವ್ರು ಕೇಳ್ತಾರೆ ಎಲ್ಲ ಮೂಗ್ ಅರ್ಧಾಕ್ಬಿಟ್ಟಿದ್ದೀರ ಅಂತ. ಪ್ಲಾಸ್ಟಿಕ್ ದೆಲ್ಲ ಬರುತ್ತಲ್ಲ ಇವಾಗ. ಪ್ಲಾಸ್ಟಿಕ್ ದೆಲ್ಲ ಬಂದ್ರೆ ಅವ್ರು ಮುಟ್ಟಿ ನೋಡ್ತಾರಕ್ಕ, ಟೆಸ್ಟ್ ಮಾಡ್ತಾರೆ ಪ್ಲಾಸ್ಟಿಕ್ ದ ಒರಿಜಿನಲ್ ಏನು ಅಂತ. ಆ ಪ್ಲಾಸ್ಟಿಕ್ ಅಂತ ಗೊತ್ತಾದ್ರೆ ಇವ್ರು ಮೂಗ್ ಬಟ್ಟೆ ಎತ್ಕೊಳ್ಳಕ್ಕೆ ಏನೋ ಮೂಗ್ ಕುಯ್ದು ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಒರಿಜಿನಲ್ ಹಾಕ್ಬಿಡೋಣ ಸ್ವಲ್ಪ ಹಂಗ ಅರ್ಧಾಕ್ಬಿಟ್ಟು ಅಂತ ನಾವು ಅನ್ಕೊಂಡಿದ್ದೇವೆ. ಬೇರೆಯವ್ರದ್ದು ಯಾರಪ್ಪ ಜೀವಾಗಿರೋರು ಕೊಡ್ತಾರ? ನೀವೇನಾರು ಕೊಡಂಗಿದ್ರೆ ಕೊಡಿಯಕ್ಕ, ಬೇಕಾದ್ರೆ ದುಡ್ಡು ಕೊಡ್ತೀನಿ. ಅಯ್ಯೋ ಅಣ್ಣ, ನಾನ್ ಕೊಟ್ಬಿಟ್ಟು ಬಡಪ ಎಲ್ಲ ನಾವು ಹೋಗ್ಲಿ. ನಿಮ್ ನಿಜ ಅಕ್ಕ, ಆಮೇಲೆ ಬೇಕಾದ್ರೆ ಒಂದು 5 ಲಕ್ಷ ದುಡ್ಡು ಕೊಡ್ತೀನಿ. ಬೇಡ ಅಣ್ಣ ಪ್ಲೀಸ್ ಅಕ್ಕ, ಒಂದು ಹೆಲ್ಪ್ ಮಾಡಿ ಅಕ್ಕ. ಅಲ್ಲಪ್ಪ ಏನಪ್ಪ ಇಂಥ ಕೆಲಸ ಕೊಡ್ತೀಯ ನೀನು? ಅಲ್ಲ ನೋಡಿ ಅಕ್ಕ, ಏನೋ ಸ್ವಲ್ಪ ಅವ್ರ ಮೂಗ್ ಬಟ್ ಕಿತ್ತಕ್ ಹೋಗ್ಬಿಟ್ಟು ಮೂಗ್ ಅರ್ಧೋಗಿದೆ ಅಕ್ಕ. ಈಗ ಮೂಗ್ ಅವ್ರಿಗೆ ಅಂಟಿಸ್ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಸುಮ್ಮನೆ ನಮ್ದು ಕೆಲಸದಿಂದ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ನಮ್ಗೆಲ್ಲ ರಿಮೈಂಡ್ ಹಾಕಿ ಜೈಲಿಗೆಲ್ಲ ನಂಬ್ಕೊಂಡಿರೋ ಮಕ್ಳೆಲ್ಲ ಏನ್ ಮಾಡ್ಬೇಕು? ಅವ್ರಿಗೆಲ್ಲ ನಾನು ಬೇಕಾದ್ರೆ ದುಡ್ಡು ಕೊಡ್ತೀನಿ. ಅಲ್ಲಣ್ಣ ಇದು ಯಾವ ನ್ಯಾಯ ಹೇಳಿ? ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ಸ್ವಲ್ಪ ಒಪ್ಕೊಳಕ ಹಂಗಾದ್ರೆ ಮಾಡಿ. ಅಲ್ಲಣ್ಣ ಇದೇನಣ್ಣ, ನೀವು ಹಂಗೆಲ್ಲ ಕೇಳಲೇಬೇಡಿ. ನಾವು ಬಡಪಾಯಿ ಯಾರ ದುಡ್ಡಿರೋರ್ನ ಬಿಟ್ಬಿಡಿ, ದುಡ್ಡಿರೋರ್ನ ನೋಡಿ.
ದುಡ್ಡಿರೋರು ಯಾರಕ್ಕ ಕೊಡ್ತಾರೆ ಮೂಗು? ಅವ್ರ ಹತ್ರ ದುಡ್ಡು ಇಲ್ದೇ ಇರೋರಾದ್ರೆ ದುಡ್ಡುಗೋಸ್ಕರ ಕೊಟ್ಬಿಡ್ತಾರಕ್ಕ. ಒಂದ್ ನೋಡಕ್ಕ ಈ ಸೈಡಲ್ಲಿ ಇಷ್ಟು ಮಾತ್ರ ಹರ್ಕೊಂತೀನಕ್ಕ, ಜಾಸ್ತಿ ಏನ್ ತಗೊಳಲ್ಲ. ಈ ಸೈಡ್ ಮೂಗು ಬಟ್ ಹಾಕ್ತಿರಲ್ಲ ನೀವು. ಅದೇ ಅದ್ ಹರ್ಕೊಂಡ್ಬಿಟ್ರೆ ಹೆಂಗಣ್ಣ? ಅಲ್ಲಣ್ಣ ಏನಣ್ಣ ಬೆಳಗ್ಗೆ ಪ್ಲೀಸ್ ಅಕ್ಕ ಸ್ವಲ್ಪ ಹೆಲ್ಪ್ ಮಾಡಕ್ಕ. ನೋಡಕ್ಕ ಒಂದ್ 5 ಲಕ್ಷ ಕೊಡಿಸ್ಬಿಡ್ತೀನಿ ಅಕ್ಕ. 5 ಲಕ್ಷ ಅಲ್ಲ, ನೀನ್ ಒಂದ್ 50 ಲಕ್ಷ ಕೊಟ್ರು ಇಲ್ಲ ಅಕ್ಕ ಒಪ್ಕೊಳಕ್ಕ. ನಾನು ಕರ್ಕೊಂಡು ಹೋಗ್ತೀನಿ ಅಕ್ಕ ನಿಮ್ಗೆ. ಅಲ್ಲ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಲ್ಯಾಬ್ಗೆ. ಇಲ್ಲಪ್ಪ ದಯವಿಟ್ಟು ಹಂಗ್ ಮಾಡ್ಬೇಡಿ. ಬನ್ನಿ ಅಕ್ಕ, ನೀವೇನ್ ಟೆನ್ಷನ್ ತಗೋಬೇಡಿ. ಬನ್ನಿ ಅಕ್ಕ. ಇಲ್ಲ ನನ್ನ ಇಲ್ಲೇ ಎಲ್ಲಾರ ಮುಂದೆ ಇಳಿಸ್ಬಿಡುದು. ಬೇಡ ಬಾಕ ಲ್ಯಾಬ್ಗೆ ಹೋಗಿ ಒಂದ್ಸಲ ನೀವು ಬಂದು ನೋಡಕ್ಕ. ಇಲ್ಲ ಹಂಗ್ ಮಾಡ್ಬೇಡಿಪ್ಪ ನೀವು ದಯವಿಟ್ಟು. ನನಗೆ ಬಹಳ ಬೇಜಾರಾಯ್ತು. ನೀವೇನ್ ಸರ್ ಬೇಜಾರಾಗ್ಬೇಡಿ ಅಕ್ಕ. ನಿಮ್ಮಿಂದ ನಮ್ಮ ಹೆಂಡತಿ ಮಕ್ಳೆಲ್ಲ ಆಮೇಲೆ ರೋಡ್ ಬಂದ್ಬಿಡ್ತಾರೆ ಅಕ್ಕ ಕೆಲ್ಸಕ್ಕೆ. ನಾನು ನಂಬರ್ ಕೊಡ್ತೀನಿ ಅವ್ರದ್ದು, ಅವ್ರ ಹತ್ರ ಮಾತಾಡಿ. ಅಕ್ಕ 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 ನೀವು ಬಂದ್ಬಿಡಕ್ಕ. ಹೆಂಗೋ ನೀವು ಹತ್ತಿದ್ದೀರಾ ಅಕ್ಕ. ಪ್ಲೀಸ್ ಅಕ್ಕ 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 ನನ್ಗೆ ಹಂಗ ಇದ್ ಮಾಡ್ಬೇಡ. ಅಕ್ಕ 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 ಇಲ್ಲ ಮಾಡ್ಬೇಡ ಅಕ್ಕ. ನೀನ್ ಕಾಲು ಬೀಳ್ತೀನಿ ಅಕ್ಕ. ನೀವು ನಮ್ ತಾಯಿ ಇದ್ದಂಗೆ ಇದೀರಾ ಅಕ್ಕ. ಒಂದ್ ಹೆಲ್ಪ್ ಮಾಡಿ ಅಕ್ಕ ಪ್ಲೀಸ್ ಅಕ್ಕ. ಆಗಲ್ಲ ಅಣ್ಣ ಒಂದ್ ನಿಮಿಷ ಗ್ಲಾಸ್ ಇಳಿಸಿ ಅಣ್ಣ ಪ್ಲೀಸ್. ಇಳಿಸಿ ಅಣ್ಣ ಇಳಿಸಿ. ಇಲ್ಲ ಅಣ್ಣ ನಿನ್ ಕಾಲು ಬೀಳ್ತೀನಿ. ಇಲ್ಲ ಇಳಿಸಿ ಅಣ್ಣ ಪ್ಲೀಸ್. ಇಳಿಸಿ ಅಣ್ಣ ಪ್ಲೀಸ್. ನಿಲ್ಸಿ ಕಾರ್ ನಿಲ್ಸಿ ಅಣ್ಣ ಪ್ಲೀಸ್. ಮೂಗ್ಬಟ್ ಅಷ್ಟೇ. ಇಲ್ಲ ಅಣ್ಣ ನೀವ್ ಏನ್ ಮಾಡಿದ್ರು ನನ್ನ ಪ್ಲೀಸ್ ನಿಲ್ಸಿ ಅಣ್ಣ ಪ್ಲೀಸ್. ನಿಮ್ ಕಾಲು ಬೀಳ್ತೀನಿ. ನಾನು ನಂಬ್ಕೊಂಡು ಇದ್ ಮಾಡ್ತಾನೆ ನನ್ನ ಮಗನ್ಗಾದ್ರು ಫೋನ್. ನಿಲ್ಸ್ಬಿಡೋಣ. ನಾನು ಬೇಡ ನಿಲ್ಸ್ಬಿಡೋಣ. ಬೇಡ ಅಂದ್ಮೇಲೆ ಕರ್ಕೊಂಡು ಹೋಗಲ್ಲ. ಬೇಡ ಇಲ್ಲಿ ತಲೆ ಕರ್ಸ್ಕೊಬೇಡಿ. ಬೇಡ ಅಣ್ಣ ನನ್ ಇಲ್ಲಿ ನಿಲ್ಸ್ಬಿಡಿ. ನನ್ನ ನಿಲ್ಸಿ ಪ್ಲೀಸ್. ಬೇಡ ಇಲ್ಲಿ ಬನ್ನಿ. ಬರಲ್ವಾ? ಕರ್ಕೊಂಡು ಹೋಗಲ್ಲ. ನಿಮ್ ಬರಲ್ಲ ಅಂದ್ಮೇಲೆ ನಿಜ ಕರ್ಕೊಂಡು ಹೋಗಲ್ಲ. ನಿಲ್ಸಿ ಪ್ಲೀಸ್. ನಿಲ್ಸಿ. ಬಸ್ ಸ್ಟಾಪ್ ಹತ್ರ ನಿಲ್ಸಿಲ್ಲ ನೀವು ಕೇಳಿ. ಬೇಡ ಅಣ್ಣ. ಬಸ್ ಸ್ಟಾಪ್ ಹತ್ರ ನಿಲ್ಸಿಲ್ಲ ಅಂತ ನೀವು ಕೇಳಿ. ಬಸ್ ಸ್ಟಾಪ್ ಹತ್ರ ನಿಲ್ಸಿಲ್ಲ ಅಂದ್ರೆ ನೀವು ನನ್ನ ಕೇಳಿ. ಅಣ್ಣ ಇಲ್ಲ ಅಕ್ಕ ನನ್ನ ಮಾತು ಕೇಳಿ ಅಕ್ಕ. ಅಕ್ಕ ಅಣ್ಣ ಪ್ಲೀಸ್ ಅಣ್ಣ ಇಲ್ಲ ನಿಲ್ಸಿ. ಬಸ್ ಸ್ಟಾಪ್ ಹತ್ರ ನಿಲ್ಸಿಲ್ಲ. ಪ್ಲೀಸ್ ಬಸ್ ಸ್ಟಾಪ್ ಹತ್ರ ನಿಲ್ಲಿಸ್ತೀನಿ ಅಕ್ಕ. ಇಲ್ಲಿ ಹೇಳ್ತೀರಾ ಮೈಂಡ್ ರೋಡ್ ಅಲ್ಲಿ ಬಸ್ ಸ್ಟಾಪ್ ಮುಂದೆ ನಿಲ್ಲಿಸ್ತೀನಿ. ಅಲ್ಲಿ ಮುಂದೆ ನಿಲ್ಸಿಲ್ಲ ಅಂದ್ರೆ ನೀವು ನನ್ನ ಕೇಳಿ. ಆಮೇಲೆ ಅಲ್ಲಿ ಬಸ್ ಸ್ಟಾಪ್ ಹತ್ರ ಮುಂದೆ ನಿಲ್ಸಿಲ್ಲ ಅಂದ್ರೆ ನೀವು ನನ್ನ ಕೇಳಿ. ಅಣ್ಣ ಇಲ್ಲಿ ನಿಲ್ಸಿ. ಸರಿ ಆಯ್ತು ಇಲ್ಲ ನಿಲ್ಸ್ತೀನಿ. ನಿಲ್ಸಿ ಅಣ್ಣ. ಆಯ್ತು ಇಲ್ಲ ನಿಲ್ಸ್ತೀನಿ. ನಿಲ್ಸಿ ಅಣ್ಣ. ಇಲ್ಲ ನಿಲ್ಸಿ ಅಣ್ಣ ಪ್ಲೀಸ್ ಅಣ್ಣ. ನಿಲ್ಲಿಸ್ತೀನಿ. ಅಲ್ಲಿ ಬಸ್ ಸ್ಟಾಪ್ ಹತ್ರ ನಿಲ್ಸಿದ್ನಲ್ಲ. ನಾನು ಹೇಳೋದು ಕೇಳಿ. ಒಂದ್ ನಿಮಿಷ ಆಯ್ತು. ನಾನು ಹೇಳೋದು ಕೇಳಿ. ಇಲ್ಲ ನೋಡಿ ನಾನು ಹೇಳೋದು ಒಂದ್ ನಿಮಿಷ ಕೇಳಿ. ಒಂದ್ ನಿಮಿಷ ಇಲ್ಲಿ ಕ್ಯಾಮ್ರಾ ಇಟ್ಟಿದೀವಿ. ಇದು ಕಾಮಿಡಿ ಬ್ರೋ. ಚಿನ್ನಿ ಪುಟ್ಟ ಕಳ್ಳಿ ಕುಚ್ಚಿ ಅಳ್ಬಾರ್ದು. ನಾವು ಬಂದ್ಬಿಟ್ಟು ಏನಕ್ಕೆ ಮಾಡ್ತೀವಿ ಅಂದರೆ, ಗುರ್ತು ಪರಿಚಯ ಇಲ್ದಿರೋರು ಕಾರಲ್ಲಿ ಹೋದ್ರೆ ಈ ಥರ ಏನಾದ್ರು ತೊಂದರೆಗಳಾಗುತ್ತೆ. ಹಂಗಾಗಿ ಬಸ್ಸಲ್ಲಿ ಆಟೋದಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಹೆಣ್ಮಕ್ಳಿಗೆ ಒಂದು ಸಂದೇಶ ಕೊಡೋಕ್ಕೆ ಈ ಥರ ಮಾಡೋದಷ್ಟೇ. ಬೇರೆ ಏನು ನಿಜ ಏನಿಲ್ಲ. ನೋಡಿ ಅಕ್ಕ ಬಂತ ನೋಡಿ ಅಕ್ಕ ನಮ್ಮ ಚಾನೆಲ್. ಯಾವ ಚಾನಲ್ ನಿಮ್ದು? ತರ್ಲೆಕಾರ್ ಅಂತ ನೋಡಿ ಒಂದು ವಿಡಿಯೋ. ಅದು ಇವ್ರಿಗೊಬ್ರು ಮಾಡಿದ್ವಲ್ಲ 10 ಸಾವಿರ ಗೊತ್ತಾಗುತ್ತೆ. ಇದು ಓಪನ್ ಆಗದೆ ಇರೋದಕ್ಕೆ ಇಷ್ಟೊತ್ತು ಒದ್ದಾಡ್ತಾ ಇದ್ದೀವಿ ನಾವು. ಇಲ್ಲಾಂದ್ರೆ ನಿಮ್ಗೆಲ್ಲ ಹಿಂದೆ ಬಸ್ ಸ್ಟಾಪಲ್ಲೇ ನೀವು ಹೇಳ್ದಂಗೆ ಬಿಟ್ಬಿಡ್ತಿದ್ದೆ. ನೋಡಿ ಮೊನ್ನೆ ಕೂಡ ಒಂದು ಸೇಮ್ ಇದೇ ಥರ ಒಬ್ರಿಗೆ ಲೇಡೀಸ್ ಮಾಡಿದ್ದೀವಿ ನೋಡಿ ಗೊತ್ತಾಗುತ್ತೆ. ತುಂಬಾ ಜನ ಯಾಮರ್ಸ್ತವ್ರಕ್ಕ ಈ ಥರ. ಅದರಿಂದ ಜನಗಳಿಗೆ ಎಚ್ಚರಿಕೆ ಆಗಲಿ ಸಂದೇಶ ಕೊಡ್ತಾರೆ. ಇವಾಗ ನೋಡಿ ನೀವು ಇವಾಗ ನೀವೇನೋ ಹೇಳಿದ್ರೆ ಓಕೆ. ಮತ್ತೆ ಇಂಜೆಕ್ಷನ್ ಏನಾರು ಹಾಕ್ಬಿಟ್ರೆ ಇಟ್ಕೊಂಡು ನೋಡ್ಕೊಂಡೆ ಬನ್ನಿ. ಬರಂಗಿಲ್ಲ. ಇಟ್ಕೊಂಡು ನೋಡ್ಕೊಂಡು ಬನ್ನಿ. ಸಮಾಧಾನ ಆಯ್ತಾ? ಇವಾಗ್ಲಾದ್ರೆ ನಂಬ್ತೀರಾ ಅಕ್ಕ? ಯಾರನ್ನ ನಂಬೋದು ಯಾರನ್ನ ಬಿಡೋದಪ್ಪ. ಅದೇ ಅಕ್ಕ ಇವಾಗ ಪ್ರಪಂಚ ಅನ್ನೋದು ಹಂಗೆ ಅಲ್ವಕ್ಕ. ದುಡ್ಡುಗೋಸ್ಕರ ಏನ್ ಲಾಂಗ್ ಇನ್ ಕಾರ್ ಎತ್ತಲ್ಲ ನಾನು. ನನ್ನ ಮೊಬೈಲ್ ಕಳಿಸಿ. ಅದು ಯೂಟ್ಯೂಬ್ ಓಪನ್ ಮಾಡಿ ಹೇಳ್ತೀನಿ.
ನೀ ಹಿಂದೆನೇ ಇದ್ದೀಪ್ಪ, ನಾನು ನೋಡಿಲ್ಲ. ಯಪ್ಪ ಭಯಂಕರ ತಡ್ತಾರ ಇದ್ದೀನಿ ಒಮ್ಮಲ, ಭಯಂಕರ ತಡ್ತಾರ ಇದ್ದೀನಿ ಒಮ್ಮಲ. ನಿಜವಾಗೂ ನೀವು ಡೆಡ್ ಬಾಡಿ ಕಟ್ ಮಾಡ್ತೀರಾ? ಮುಖ ನೋಡ್ದೆ ಇದ್ಯಾರಪ್ಪ ಡಾಕ್ಟರ್ ಡೆಡ್ ಬಾಡಿ ಕಟ್ ಮಾಡ್ತೀನಿ. ಸಾಧಾರಣ ಮನುಷ್ಯ ಮಾಡೋದಷ್ಟೇ. ಬೇಜಾರು ಮಾಡ್ಕೊಬಿಡಕ್ಕ. ನೀವು ಒಂದು ಮಾತು ಹೇಳ್ಬಿಡಕ್ಕ. ಇಲ್ಲಿ ದಯವಿಟ್ಟು ನೀವು ಕೂಡ ಗುರುತು ಪರಿಚಯ ಇಲ್ದಿರೋರ ಜೊತೆಲಿ ಹೋಗ್ಬೇಡಿ, ಬಸ್ಸಲ್ಲಿ ಆಟೋದಲ್ಲಿ ಹೋಗಿ ಅಂತ ಇಲ್ಲಿ ದಯವಿಟ್ಟು ಕೈ ಮುಗಿತೀನಿ. ಯಾರು ಗುರುತು ಪರಿಚಯ ಇಲ್ದಿರೋ ಕಾರಲ್ಲಿ ಯಾವುದ್ರಲ್ಲಿ ಆಗಲಿ ಹೋಗ್ಬೇಡಿ ಅಮ್ಮ. ದಯವಿಟ್ಟು ಜನಗಳು ಅರ್ಥ ಮಾಡ್ಕೊಳ್ಳಿ, ಮೋಸದ ಜನ ಇರ್ತಾರೆ. ಬಸ್ಸಲ್ಲಿ ಆಟೋದಲ್ಲಿ ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗಿ, ಮಾತ್ರ ಹೋಗಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಸೊ ಇದು ನಿಮ್ಮಿಂದ ಒಂದು ಮೆಸೇಜ್ ಆಯ್ತಾಗ. ನಿಮ್ಗೇನು ಬೇಜಾರಿಲ್ವಾ ಅಕ್ಕ ಈ ಥರ ಮಾಡಿದ್ದು? ಬೇಜಾರಿಲ್ಲ, ನಾನೇ ಕೊಡ್ತೀನಿ. ಇಲ್ಲ ಅಕ್ಕ, ಇದು ಬಂದ್ಬಿಟ್ಟು ವಿಡಿಯೋ ಮಾಡೋದ್ರಿಂದ ಅವ್ರು ಏನೋ ಒಂದು ಊಟಕ್ಕೆ ಕೊಡ್ತಾರೆ ಅಷ್ಟೇ ಅಕ್ಕ. ಹಾಂ, ತುಂಬ ಥ್ಯಾಂಕ್ಸ್ ಅಕ್ಕ ನಮ್ಗೆ ಈ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ. ಈ ವಿಡಿಯೋ ಟಿವಿಯಲ್ಲಿ ಬರುತ್ತಕ್ಕ. ದೇವ್ರು ಒಳ್ಳೇದು ಮಾಡಲಿ. ಹಿಂಗೆ ಜನಕ್ಕೆಲ್ಲ ಸ್ವಲ್ಪ ಬುದ್ಧಿವಾದ ಹೇಳಿ. ಸರಿ, ಖಂಡಿತ ನೀವು ಹೇಳಿದ್ಮೇಲೆ ಓಪನ್ ಮಾಡಿದ್ರು ಆಗಲ್ಲಪ್ಪ ಇದು. ಹೋಗೋ ಸರಿ ಅಕ್ಕ.